ಮಾಡಿದ್ದ ತಪ್ಪಿಗೆ ಕಾನೂನಿನ ಪ್ರಕಾರ ಶಿಕ್ಷೆ ಅನುಭವಿಸಬೇಕೆ ಹೊರತು ಕ್ಷಮಿಸೋ ಅರ್ಹತೆ ಅಧಿಕಾರ ನಮಗಿಲ್ಲಮ್ಮ. ಅಯ್ಯೋ ಹಾಗೆ ಹೇಳ್ಬೇಡಿ ಸರ್, ಹಾಗೆ ಹೇಳ್ಬೇಡಿ. ಅಲ್ಲಮ್ಮ, ಹೇಳಿದ್ರೆ ಅರ್ಥ ಆಗ್ತಿಲ್ವಾ? ನೀನ್ ಎಷ್ಟೇ ಬಡ್ಕೊಂಡ್ರು ನಾನೇನು ಮಾಡಕ್ಕಾಗಲ್ಲ. ನೋಡಿ, ನನಗೆ ಒಂದು ಇಂಪಾರ್ಟೆಂಟ್ ಕಾಲ್ ಬರ್ತಿದೆ. ನೀವೇನಾದ್ರೂ ಮಾತಾಡ್ಬೇಕು ಅಂತಿದ್ರೆ ಈಗಲೇ ಮಾತಾಡಿ. ಅರೆಸ್ಟ್ ಆಗಿ ಜೈಲಿಗೆ ಹೋದ್ರೆ ಅವಕಾಶ ಸಿಗದೆ ಇರ್ಬೋದು. ಕಾನ್ಸ್ಟೇಬಲ್ಸ್ ನೋಡ್ಕೊಳ್ಳಿ. ಅಯ್ಯೋ ಸರ್, ರಾಹುಲ್ ಅವರೇ, ಇದೆಲ್ಲ ನನ್ನಿಂದನೇ ಆಗಿದ್ದು ರೀ, ಎಲ್ಲ ನನ್ನಿಂದನೇ. ನನ್ನ ಕಾಪಾಡಬೇಕು ಅಂತ ಪ್ರಯತ್ನ ಮಾಡೋ ಪ್ರತಿ ಸಲನೂ ಶಿಕ್ಷೆ ನಿಮಗಾಗತ್ತಲ್ಲ ರಾಹುಲ್ ಅವರೇ. ಸರ್ಸು, ನನಗೇನು ಆಗಲ್ಲ. ನೋಡು, ನೀನು ಯಾವುದೇ ಕಾರಣಕ್ಕೂ ಅಳಬೇಡ. ಈ ಸಲ ಹಾಗಾಗಲ್ಲ ರಾಹುಲ್ ಅವರೇ. ಆ ಪೊಲೀಸ್ ಅವ್ರ ಹತ್ರ ಹೇಳಿ ನನ್ನಿಂದನೇ ನನ್ಗೋಸ್ಕರನೇ ಇದೆಲ್ಲ ಆಗಿತ್ತು ಅಂತ ಹೇಳ್ತೀನಿ. ನಾನೇ ಜೈಲಿಗೆ ಹೋಗ್ತೀನಿ. ಆಗ ನೀವಿಲ್ಲಿಂದ ಹೊರಟೋಗ್ಬೋದು. ಸರ್ಸು, ನಿನಗೇನಾದ್ರೂ ಹುಚ್ಚಿಡ್ದಿದ್ಯಾ? ಇಷ್ಟು ದಿನ ಪ್ರಾಕ್ಟೀಸ್ ಮಾಡಿ ನೀನೇ ಪಾರ್ಟ್ನರ್ ಅಂತ ಅನ್ಕೊಂಡಿರೋ ಮೇಡಮ್ ಅಲ್ಲಿ ನಿನಗೋಸ್ಕರ ಕಾಯ್ತಾ ಇರ್ತಾರೆ ಸರ್ಸು. ಹೀಗಿರುವಾಗ ನೀನು ಹೋಗಲ್ಲ ಅಂದ್ರೆ ಹೇಗೆ? ಇಲ್ಲ ರಾಹುಲ್ ಅವರೇ, ಇಲ್ಲ, ನನ್ನಿಂದ ಆಗಲ್ಲ ರೀ. ಸರ್ಸು, ನಾನು ಹೇಳೋದನ್ನ ಕೇಳಿಸ್ಕೊ. ಅಲ್ಲಿ ನಾನು ಇಲ್ದೇ ಇದ್ರೂ ಪರವಾಗಿಲ್ಲ, ಆದ್ರೆ ಮೇಡಮ್ ಜೊತೆ ಸೇರಿ ಡ್ಯಾನ್ಸ್ ಮಾಡ್ಬೇಕಾಗಿರೋ ನೀನು ಇಲ್ಲಿರಬಾರ್ದು ಸರ್ಸು. ಸರ್ಸು ಸರ್ಸು ಪ್ಲೀಸ್, ನಾನು ಹೇಳೋದನ್ನ ಕೇಳು, ಹೋಗು. ನನ್ನಿಂದ ಆಗಲ್ಲ ರಾಹುಲ್ ಅವರೇ, ನನ್ನಿಂದ ಆಗಲ್ಲ ಸರ್ಸು, ಆಗಲ್ಲ ರಾಹುಲ್ ಅವರೇ. ಶ್ಯಾಮಲ ನಮ್ಮನ್ನ ಬೇಕಂತ ಸಿಕ್ಕಾಕ್ಸಿದಾಳೆ. ನಾವು ಮಾಡಿರೋ ತಪ್ಪನ್ನ ನಮ್ ಕೈಯಿಂದನೇ ನಿರೂಪಿಸ್ತೀನಿ ಅಂತ ಹೇಳಿದ್ಲು. ಆದ್ರೆ ಹೀಗಾಗುತ್ತೆ ಅಂತ ಊಹೆನು ಮಾಡಿರ್ಲಿಲ್ಲ ರೀ, ಊಹೆ ಮಾಡಿರ್ಲಿಲ್ಲ. ನಿಮ್ಮನ್ ಪೊಲೀಸ್ ಕರ್ಕೊಂಡ್ ಬಂದ್ರು ಅಂತ ಅಮ್ಮವ್ರಿಗೆ ಗೊತ್ತಾದ್ರೆ ನಾನು ಓದಿಲ್ಲ ಅಂತ, ನಾನೇ ಸರ್ಸು ಅಂತ ಗೊತ್ತಾಗ್ಬಿಡುತ್ತೆ. ನಾವ್ ಯಾವ ತರನು ತಪ್ಪಿಸ್ಕೊಳಕ್ ಆಗ್ದಿರೋ ಹಾಗೆ ಸಿಕ್ಕಾಕ್ಸಿದಾಳೆ ರೀ ಆ ಶ್ಯಾಮಲ. ಸರ್ಸು, ನಿಜನ ಬಚ್ಚಿಟ್ರು ಇಷ್ಟು ಬೇಗ ಹೊರಗೆ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾವು ಮಾಡ್ತಿರೋದು ಒಳ್ಳೇದಾದ್ರೂ ದೇವ್ರು ಯಾಕಿಂತ ಪರೀಕ್ಷೆ ಕೊಡ್ತಿದ್ದಾನೋ ನನಗೆ ಅರ್ಥ ಆಗ್ತಿಲ್ಲ. ದೇವ್ರು ಕೊಡೋ ಪರೀಕ್ಷೆಗಳಿಗಿಂತ ಭಾಗ್ದೇವಿ ಅಮ್ಮವ್ರು ಕೊಡೋ ಶಿಕ್ಷೆ ಬಗ್ಗೆ ಯೋಚನೆ ಮಾಡಿದ್ರೇನೆ ನಂಗೆ ಭಯ ಆಗ್ತಿದೆ ರಾಹುಲ್ ಅವರೇ. ಅದು ಅಲ್ಲದೆ ಭಾಗ್ದೇವಿ ಅಮ್ಮವರು ಓದಿನ ಬಗ್ಗೆ, ಮೋಸದ ಬಗ್ಗೆ ಪರೋಕ್ಷವಾಗಿ ಎಷ್ಟೋ ಸಲ ಮಾತಾಡಿದ್ದಾರೆ. ಅಮ್ಮವರು ತುಂಬಾ ನಂಬಿರೋ ನಾವೇ ಇಂಥ ದೊಡ್ಡ ತಪ್ಪು ಮಾಡಿದೀವಿ ಅಂತ ಅಮ್ಮವ್ರಿಗೆ ಗೊತ್ತಾದ್ರೆ ಕ್ಷಮಿಸಲ್ಲ ರಾಹುಲ್ ಅವರೇ, ಕ್ಷಮಿಸಲ್ಲ. ಸರ್ಸು ಸರ್ಸು ಕೂಲ್ ಸರ್ಸು, ಪ್ಲೀಸ್. ನೋಡು ಸರ್ಸು, ನಾವೀಗ ಯೋಚನೆ ಮಾಡಬೇಕಾಗಿರೋದು ನಮ್ಮ ಭವಿಷ್ಯದ ಬಗ್ಗೆ ಅಲ್ಲ, ಮೇಡಮ್ಗಿರೋ ಎಷ್ಟೋ ವರ್ಷಗಳ ಕನಸಿನ ಬಗ್ಗೆ. ಸರ್ಸು, ಇಲ್ಲಿ ನೋಡು, ಈ ಕೇಸಲ್ಲಿ ಶಿಕ್ಷೆ ಆದ್ರೆ ಅದನ್ನ ನಾನು ಒಬ್ನೇ ಅನುಭವಿಸ್ತೇನೆ. ಆದ್ರೆ ಮೇಡಮ್ ಕನಸು ನುಚ್ಚು ನೂರಾದ್ರೆ, ಈ ಕಾಂಪಿಟೇಷನ್ ಅಲ್ಲಿ ಸೋತ್ ಹೋದ್ರೆ ನಾನು ಮಾತ್ರ ಅಲ್ಲ, ಮನೆಯಲ್ಲಿ ಎಲ್ಲರೂ ಜೀವನ ಪೂರ್ತಿ ಕೊರಗ್ತಾ ಇರ್ಬೇಕಾಗತ್ತೆ. ಸರ್ಸು, ನಾವಿಷ್ಟು ರಿಸ್ಕ್ ತಗೋತಾ ಇರೋದು ಏನಕ್ಕೆ ಹೇಳು? ಮೇಡಮ್ನ ಸಂತೋಷವಾಗಿ ಇಡ್ಬೇಕು ಅಂತ ತಾನೆ. ದಯವಿಟ್ಟು ಅರ್ಥ ಮಾಡ್ಕೊ, ನೀನ್ ಇಲ್ಲಿರೋದಕ್ಕಿಂತ ಮೇಡಮ್ ಪಕ್ಕದಲ್ಲೇ ಇದ್ದು ಮೇಡಮ್ನ ಗೆಲ್ಸೋದೇ ತುಂಬಾ ಮುಖ್ಯವಾಗಿರೋದು. ನನ್ನ ಮಾತು ಕೇಳು ಸರ್ಸು, ನೀನ್ ಇಲ್ಲಿಂದ ಹೊರಟೋಗು, ದಯವಿಟ್ಟು ಇಲ್ಲಿರ್ಬೇಡ. ಏನಮ್ಮ, ನಿನ್ ಗಂಡನೇ ಹೇಳ್ತಿದ್ದಾನಲ್ಲಮ್ಮ, ಯಾಕೆ ಇನ್ನೂ ತೊಂದರೆ ಮಾಡ್ತಾ ಇದೀಯಾ? ಕಾನ್ಸ್ಟೇಬಲ್ಸ್ ಕರ್ಕೊಂಬಂದ್ರೆ. ಸರ್ಸು ಪ್ಲೀಸ್, ನೀನ್ ಹೊರಟೋಗು ಸರ್ಸು, ನೀನ್ ಹೊರಟೋಗು, ಇಲ್ಲಿ ಮೇಡಮ್ ಹತ್ರ ಬೇಗ ಹೋಗು. ಸರ್ಸು ಸರ್ಸು, ನೀನ್ ಯಾಕೆ ಇಲ್ಲಿಗೆ ಬಂದೆ? ಸರ್ಸು, ನೀನ್ ಕಾಂಪಿಟೇಷನ್ಗೆ ಹೋಗು. ರಾಹುಲ್ ಅವರೇ, ನಿಮ್ಮನ್ ಬಿಟ್ಟು ನಾನು ಎಲ್ಲೂ ಹೋಗಲ್ಲ ರೀ. ಅದು ಹಾಗಲ್ಲ ಸರ್ಸು.
ನಮ್ ರಾಹುಲ್ ಅವ್ರು ಯಾವ ತಪ್ಪು ಮಾಡಿಲ್ಲ ಸರ್. ದಯವಿಟ್ಟು ಇದೊಂದ್ಸಲ ಕಳಿಸ್ಕೊಡಿ, ನಿಮಗ್ ಕೈ ಮುಗಿತೀನಿ. ಇಲ್ಲ ನೋಡಮ್ಮ, ಹೀಗೆ ಡೈರೆಕ್ಟ್ ಆಗಿ ಸ್ಟೇಷನ್ಗೆ ಬಂದು ಯಾಕೆ ರಾದ್ಧಾಂತ ಮಾಡ್ತಾ ಇದ್ಯಾ? ಏನಾದ್ರೂ ಇದ್ರೆ ನಿಮ್ ಲಾಯರ್ನ ಕರ್ಕೊಂಡ್ ಬಂದ್ ಮಾತಾಡು. ಸುಮ್ನೆ ತಲೆ ತಿನ್ಬೇಡ, ಹೊರಡು. ನಿಮ್ ಕೈ ಮುಗಿತೀನಿ ಸರ್, ನಿಮ್ ಕಾಲಿಗೆ ಬೀಳ್ತೀನಿ. ಅಮ್ಮ ನಿನಗೆ ನಮ್ಮ ಹೇಳ್ತಾ ಇರೋದು, ಹೊರಡು. ಸರ್ಸು ಸರ್ಸು ರಾಹುಲ್ ಅವರೇ, ಸರ್ಸು ನೀನ್ ಮೊದಲು ಹೋಗಿಲ್ಲಿಂದ. ನನ್ನ ಬಗ್ಗೆ ಯಾವುದೇ ಕಾರಣಕ್ಕೂ ಯೋಚನೆ ಮಾಡಬೇಡ. ಹೇಗಾದ್ರೂ ಸರಿ ಮೇಡಮ್ಗೆ ಎಲ್ಲೋ ಹಾಗೆ ಮಾಡು. ನಿನ್ನ ಮೇಲೆ ನಾನು ಇಟ್ಟಿರೋ ನಂಬಿಕೆನ ನೀನೇ ಕಾಪಾಡ್ಕೋಬೇಕು. ದಯವಿಟ್ಟು ಹೋಗು. ಮೇಡಮ್ ಜೊತೆ ನೀನು ಇರ್ಲೇಬೇಕು. ರಾಹುಲ್ ಅವರೇ, ನಿಮ್ಮನ್ ಬಿಟ್ಟು ಹೇಗ್ ಹೋಗ್ಲಿ ಹೇಳಿ? ಅಯ್ಯೋ ಸರ್ಸು, ನನಗೇನು ಆಗಲ್ಲ, ನಾನು ಹೇಳ್ತಿದ್ದೀನಿ ತಾನೆ. ನಾನು ಆದಷ್ಟು ಬೇಗ ಬರ್ತೀನಿ, ನೀನು ಹೋಗು. ಮೇಡಮ್ ಗೆಲ್ಲೇಬೇಕು, ಆ ಜವಾಬ್ದಾರಿ ನಿನ್ ಮೇಲಿದೆ. ಹೇಗಾದ್ರೂ ಮೇಡಮ್ನ ಗೆಲ್ಲಿಸ್ಬಿಡು ಸರ್ಸು. ರಾಹುಲ್ ಅವರೇ, ನಿಮ್ಮನ್ ಬಿಟ್ಟು ಹೇಗ್ ಹೋಗ್ಲಿ? ಸರ್ಸು, ನಾನು ಹೇಳ್ತಿರೋದು ನಿನಗೇನೆ. ದಯವಿಟ್ಟು ಅರ್ಥ ಮಾಡ್ಕೋ ಸರ್ಸು. ಮೊದಲು ಇಲ್ಲಿಂದ ಹೋಗು. ರಾಹುಲ್ ಅವರೇ, ಸರ್ಸು ಪ್ಲೀಸ್, ನಾನು ಹೇಳೋದನ್ನ ಅರ್ಥ ಮಾಡ್ಕೋ. ನೀನ್ ಮೊದಲು ಹೋಗಿ ಇಲ್ಲಿಂದ. ಹೋಗು ಸರ್ಸು, ಹೋಗು. ಮೇಡಮ್ನ ಆದ್ರೂ ನಿಮ್ಗೂ ನನಗೂ ಹೇಳ್ದೇನೆ ಎಲ್ಲಿಗೆ ಹೋಗಿದ್ದಾರೆ? ಅದೇ ನನಗೂ ಕೂಡ ಅರ್ಥ ಆಗ್ತಿಲ್ಲ ತೇಜ. ಫೋನ್ ಸ್ವಿಚ್ ಆನ್ ಆಗಿದೆಯಾ? ಒಂದ್ಸರಿ ಟ್ರೈ ಮಾಡಿ. ಈಗಲೂ ಸ್ವಿಚ್ ಆಫ್ ಅಂತಾನೆ ಬರ್ತಿದೆ ಚಕ್ರಿ. ರಾಹುಲ್ ವಾಣಿಯಲ್ಲಿ ನಾನು ನೋಡ್ತಾನೆ ಇದ್ದೀನಿ. ಈವ್ನಿಂಗ್ ಇಂದ ಅವರಿಬ್ರು ಕಾಣಿಸ್ತಾನೆ ಇಲ್ಲ. ಅವ್ರಿಗೆ ಫೋನ್ ಮಾಡಿದ್ಯಾ ತೇಜ? ಯಾ ಮ್ಯಾಮ್, ಮಾಡ್ತಾನೆ ಇದ್ದೀನಿ. ರಾಹುಲ್ ನಂಬರ್ ಸ್ವಿಚ್ ಆಫ್ ಅಂತಾನೆ ಬರ್ತಾ ಇದೆ. ಸರಿ, ಕಾರ್ತಿಗಿರಿ ಅವ್ರು ಎಲ್ಲಿಗೆ ಹೋಗಿದಾರೋ ನಾನು ನೋಡ್ತೀನಿ. ಅವ್ರು ಕಾಣಿಸ್ಲಿಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಇದು ಕರೆಕ್ಟ್. ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಕನ್ಫರ್ಮ್ ಆಗಿ ಕಾಣಿಸ್ತಾರೆ. ಯಾ ಆಂಟಿ, ನೀವು ಹೇಳಿದ್ ಬೆಟರ್ ಅನ್ಸ್ತಿದೆ. ಬನ್ನಿ ಹೋಗೋಣ. ಒಂದ್ ನಿಮಿಷ ಮೇಡಮ್. ಎಲ್ಲಿಗೆ ಪ್ರೀತಿ? ನಾಳೆ ಪ್ರೋಗ್ರಾಮ್ ಇಟ್ಕೊಂಡು ಮೇಡಮ್ ಇವಾಗ ಹೊರಗಡೆ ಯಾಕೆ? ಅದು ಹಾಗಲ್ಲ ನವ್ಯ. ಮತ್ತೆ ವಾಣಿ ರಾಹುಲ್ ಬಗ್ಗೆ ಹೇಗೆ ಗೊತ್ತಾಗುತ್ತೆ? ಮೇಡಮ್, ಅವ್ರು ಎಲ್ಲಿಗೆ ಹೋಗಿದ್ದಾರೆ ಅಂತ ನನಗೆ ಗೊತ್ತು. ಗೊತ್ತಾ? ಮತ್ತೆ ಇಲ್ಲಿವರೆಗೂ ಯಾಕೆ ನನ್ಗೆ ಹೇಳಿಲ್ಲ? ಅಂದ್ರೆ ನೀವು ಬೈತೀರಾ ಅಂತ. ಎಲ್ಲಿಗೆ ಹೋಗಿದ್ದಾರೆ? ನಾಳೆ ನಿಮ್ದು ಸರ್ಸದು ಸ್ಪೆಷಲ್ ಪರ್ಫಾರ್ಮೆನ್ಸ್ ಇದೆ ಅಲ್ವಾ? ಹೌದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಪ್ರಾಪ್ಸ್ ತಗೊಳಕ್ ಹೋಗಿದ್ದಾರೆ. ಲೇಟ್ ಆಯ್ತು ಅಲ್ವಾ? ಇನ್ನೂ ಬಂದಿಲ್ಲ ಅಂತ ನೀವು ಬೈತೀರಾ ಅಂತ ಹೇಳಿಲ್ಲ ಮೇಡಮ್. ನಾನ್ಯಾಕೆ ಬೈಲಿ ನವ್ಯ? ಇಬ್ರು ಸೇರಿ ಕೆಲ್ಸದ ಮೇಲೆ ತಾನೇ ಹೋಗಿದ್ದಾರೆ. ಆ ವಿಷಯನ ಯೋಚನೆ ಮಾಡದೆ ನಾನ್ ತುಂಬಾನೇ ಟೆನ್ಷನ್ ಮಾಡ್ಕೊಂಡಿದ್ದೆ.
ಚೆನ್ನಾಗಿ ಕವರ್ ಮಾಡಿದೆ. ಆದ್ರೆ ಎಷ್ಟೊತ್ತು ಅಂತ ನಾನು ನೋಡ್ತೀನಿ. ಚಿಟ್ಟಿರೋದ್ರಿಂದಾನೇ ಈ ಸಮಸ್ಯೆಗಳೆಲ್ಲ ತಲೆ ಎತ್ತಿದೆ. ಕಾಲ ಎಂತ ಪ್ರಶ್ನೆಗಾದ್ರೂ ಉತ್ತರ ಕೊಡುತ್ತೆ ಅಂತ ಹೇಳ್ತಾರೆ. ಆದ್ರೆ ನನ್ನ ವಿಷಯದಲ್ಲಿ ಮಾತ್ರ ಯಾಕೆ ಪರಿಹಾರಗಳನ್ನ ದೂರ ಮಾಡ್ತಿದೆ, ಹೊಸ ಸಮಸ್ಯೆಗಳಿಗೆ ಕಾರಣ ಆಗ್ತಿದೆ. ನಾನು ರಾಹುಲ್ ಅವರು ಅಲ್ಲಿಲ್ದೇ ಇರೋದಕ್ಕೆ ಅಮ್ಮವ್ರಿಗೆ ಅನುಮಾನ ಬಂದಿರುತ್ತೆ. ಅನುಮಾನ ನಿಜದ ಕಡೆಗೆ ದಾರಿ ತೋರಿಸಿದ್ರೆ ಅಮ್ಮವ್ರ ಮುಂದೆ ನಿಲ್ಲೋ ಧೈರ್ಯ ಕೂಡ. ಏನಮ್ಮ ಸರ್, ಬೆಳಗ್ಗೆಯಿಂದ ಹೀಗೆ ಕುತ್ಕೊಂಡಿದ್ಯಾ? ಹೋಗು ಅಂತ ಹೇಳಿದ್ರೆ ನನ್ನ ಮಾತೇ ಕೇಳ್ತಿಲ್ಲ ನೀನು. ತುಂಬಾ ಹೊತ್ತಾಯ್ತು, ಜೀಪಲ್ಲಿ ಡ್ರಾಪ್ ಮಾಡ್ತೀವಿ, ಸುಮ್ಮನೆ ಮನೆಗೆ ಹೋಗಮ್ಮ. ಬೇಡ ಸರ್, ನಾನು ಮನೆಗೆ ಹೋದ್ರೆ ನಮ್ಮ ರಾಹುಲ್ ಅವ್ರ ಜೊತೆಗೆ ಹೋಗ್ತೀನಿ. ಒಂಟಿಯಾಗಿ ಹೋಗೋದಕ್ಕೆ ನನ್ನಿಂದ ಆಗಲ್ಲ. ನಾನು ಹೋಗಲ್ಲ. ಸರ್, ಹೇಳಿ ಸರ್. ಸರ್, ಬೆಳಗ್ಗೆಯಿಂದ ನಿಮ್ಮ ವೈಫು ಸ್ಟೇಷನ್ ಹೊರಗೆ ಇದ್ದಾರೆ ಸರ್. ಅವಳು ಇಲ್ಲಿಂದ ಹೋಗ್ಲೇ ಇಲ್ವಾ? ಇಲ್ಲ ಸರ್, ಎಷ್ಟು ಸಲ ಹೇಳಿದ್ರು ನಮ್ಮ ಮಾತೇ ಕೇಳ್ತಿಲ್ಲ. ಒಂದ್ಸಾರಿ ನೀವಾದ್ರೂ ಹೇಳಿ ಸರ್. ಯಾರಾದ್ರೂ ಮೇಲಧಿಕಾರಿಗಳು ಬಂದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಸರ್. ಸರಿ ಸರ್, ಒಂದ್ಸಲ ಅವಳನ್ನ ಬರೋಕ್ ಹೇಳ್ತೀರಾ? ಆಗ್ಲಿ ಸರ್. ಯಾಕೆ ಸರ್ಸು ಹೀಗೆ ಮಾಡ್ತಿದ್ಯಾ? ನೀನ್ ಮೊದಲು ಇಲ್ಲಿಂದ ಹೋಗು ಅಂತ ಹೇಳ್ದೆ ತಾನೆ, ಆದ್ರೂ ಯಾಕಿನ್ನೂ ಇಲ್ಲೇ ಇದೆಯಾ? ರಾಹುಲ್ ಅವರೇ, ನಂಗೆ ಧೈರ್ಯ ಸಾಕಾಗ್ತಿಲ್ಲ. ನಿಮ್ಮನ್ನ ಹೀಗೆ ಬಿಟ್ಟು ಹೋಗೋದಕ್ಕೆ ನನ್ನ ಮನ್ಸು ಒಪ್ತಿಲ್ಲ ರಾಹುಲ್ ಅವರೇ. ಸರ್ಸು, ನಿಜ ಗೊತ್ತಾಗೋದಕ್ಕೆ ಎಷ್ಟು ಚಾನ್ಸಸ್ ಇದೆಯೋ ಹಾಗೆ ಗೊತ್ತಾಗದೆ ಇರೋದಕ್ಕೂ ಅಷ್ಟೇ ಚಾನ್ಸಸ್ ಇರುತ್ತೆ ಸರ್ಸು. ಆದ್ರೆ ನೀನು ಇನ್ನೂ ಇಲ್ಲೇ ಇದ್ರೆ ಕನ್ಫರ್ಮ್ ಆಗಿ ಮೇಡಮ್ಗೆ ಡೌಟ್ ಬಂದೇ ಬರುತ್ತೆ. ಸರ್ಸು, ಶ್ಯಾಮ್ಲಾ ಅನ್ಕೊಂಡಿದ್ದಾಗಬಾರ್ದು ಅಂದ್ರೆ ನಾಳೆ ನಡೆಯೋ ಕಾಂಪಿಟೇಷನ್ ಅಲ್ಲಿ ಮೇಡಮ್ ಗೆಲ್ಲೇಬೇಕು. ಅದಕ್ಕೆ ನಿನ್ ಸಹಾಯ ತುಂಬಾ ಮುಖ್ಯ. ಮೇಡಮ್ ಕನಸಿಗಿಂತ ನಮಗಿನ್ಯಾವುದೋ ಹೆಚ್ಚು ಅಲ್ವೇ ಅಲ್ಲ, ಅದನ್ನ ನೀನು ಅರ್ಥ ಮಾಡ್ಕೋ ಸರ್ಸು. ಸರ್ಸು, ನನಗೇನು ಆಗಲ್ಲ ಅಂತ ಹೇಳ್ತಾ ಇದೀನಲ್ವಾ, ಪ್ಲೀಸ್ ಸರ್ಸು, ನೀನ್ ಧೈರ್ಯವಾಗಿ ಮನೆಗೆ ಹೋಗು ಸರ್ಸು. ಸರ್ಸು, ನೀನೀಗ ಮನೆಗೆ ಹೋಗ್ಲೇಬೇಕು. ನನಗೋಸ್ಕರನಾದ್ರೂ ಹೋಗು. ಸರಿ ರಾಹುಲ್ ಅವರೇ, ನೀವು ಹುಷಾರು. ನೀನು ಕೂಡ ಹುಷಾರಾಗಿರು. ಸರ್, ನಮ್ ರಾಹುಲ್ ಅವರು ಬೆಳಗ್ಗೆಯಿಂದ ಏನು ತಿಂದಿಲ್ಲ. ಸ್ವಲ್ಪ ತಿನ್ನೋದಕ್ಕೆ ಕೊಡಿ. ಸರಿನಮ್ಮ. ನೀವು ಕೂಡ ಬೇಡ ಅಂತಾನೆ ತಿನ್ಬೇಕು, ಸರಿನಾ? ನನ್ನ ಬಗ್ಗೆ ನೀನೇನು ಯೋಚನೆ ಮಾಡಬೇಡ. ಆದಷ್ಟು ಬೇಗ ಹೋಗಿ ತಿಂದು ರೆಸ್ಟ್ ಮಾಡು, ಸರಿನಾ? ನಿನಗೆ ಧೈರ್ಯ ಹೇಳ್ತಾ ಇದ್ದೀನಷ್ಟೆ. ನಾನು ನಿಜ ಹೇಳಬೇಕು ಅಂದ್ರೆ ಎದುರಾಗೋ ಪರಿಸ್ಥಿತಿಗಳ ಬಗ್ಗೆ, ಪ್ರಾಬ್ಲಮ್ಗಳ ಬಗ್ಗೆ
ನಿನಗಿಂತ ನನಗೆ ತುಂಬಾ ಭಯ ಆಗ್ತಿರೋದು ಸರ್ಸು. ತೇಜ, ಒಂದ್ಸರಿ ವಾಣಿ ನಂಬರ್ ಕನೆಕ್ಟ್ ಮಾಡಿ ನನಗೆ ಕೊಡು. ಓಕೆ ಮ್ಯಾಮ್. ನವ್ಯ, ವಾಣಿ ನಂಬರು ರಿಂಗ್ ಆಗ್ತಾ ಇದೆ, ಆದ್ರೆ ಯಾಕೆ ಆನ್ಸರೇ ಮಾಡ್ತಿಲ್ಲ? ರಿಂಗ್ ಆಗ್ತಿದ್ಯಾ? ಇಷ್ಟೊತ್ವರೆಗೂ ಅವಳ ನಂಬರ್ ಕನೆಕ್ಟ್ ಆಗ್ತಿರ್ಲಿಲ್ಲ ಮೇಡಮ್. ರಿಂಗ್ ಆಗ್ತಿದ್ಯಾ? ಮತ್ತೆ ಮಾಡಿ ಆಂಟಿ. ಎಲ್ಲಿದ್ದಾರೋ ಏನ್ ಮಾಡ್ತಿದಾರೋ ಕೇಳಿ. ನಾನು ಕಾಲ್ ಮಾಡ್ತೀನಿ. ಫೋನ್ ತೆಗಿತಿಲ್ಲ ಮೇಡಮ್. ನಿಜವಾಗ್ಲೂ ಅವರು ಪ್ರಾಪ್ಸ್ಗೋಸ್ಕರನೇ ಹೋಗಿದಾರಾ ಅಥವಾ ನೀನೇನಾದ್ರೂ ವಿಷಯನ ಮುಚ್ಚಿಡ್ತಾ ಇದೀಯ? ಇಲ್ಲ ಮೇಡಮ್, ಪ್ರಾಪ್ಸ್ಗೋಸ್ಕರನೇ ಅಂತ ಹೇಳಿದ್ರು. ಇವ್ರೇನಾದ್ರೂ ಪ್ರಾಪ್ಸ್ಗೋಸ್ಕರ ಬೇರೆ ಊರಿಗೆ ಹೋಗಿದಾರಾ ಇಲ್ಲ ಬೇರೆ ಕಂಟ್ರಿಗೆ ಹೋಗಿದಾರಾ? ಇಲ್ಲ ಮೇಡಮ್, ಇಲ್ಲೇ ಲೋಕಲಲ್ಲಿ ತಗೊಳ್ತೀವಿ ಅಂತ ಹೇಳಿದ್ರು. ಲೋಕಲ್ಲೇ ಆದ್ಮೇಲೆ ರಾತ್ರಿ ಹೋಗುವಂತ ಅವಶ್ಯಕತೆ ಏನಿತ್ತು? ಈಗ ವಾಣಿ ಕೂಡ ನನ್ ಜೊತೆ ಸೇರ್ಕೊಂಡು ಅವಳು ಡಾನ್ಸ್ ಮಾಡ್ಬೇಕಲ್ವಾ? ಪ್ರಾಕ್ಟೀಸೇ ಮಾಡದೆ ನಾವು ಪರ್ಫಾರ್ಮ್ ಮಾಡಿದ್ರೆ ತುಂಬಾನೇ ಪ್ರಾಬ್ಲಮ್ ಆಗ್ಬಿಡುತ್ತೆ. ಇಷ್ಟು ದಿವಸ ನಾವು ಪಟ್ಟ ಕಷ್ಟವೆಲ್ಲ ವೇಸ್ಟ್ ಆಗೋಗುತ್ತೆ. ವಾಗ್ದೇವಿ, ಅಸ್ದೂರ್ ಯಾಕೆ ಯೋಚನೆ ಮಾಡ್ತಿದ್ಯಾ? ಬರ್ತಾರ ಬಿಡು. ರಾಹುಲ್ ಕೂಡ ಇದಾನಲ್ವಾ? ನನ್ಗ್ಯಾಕೋ ಇವ್ರ ಮಾತಿನ ಮೇಲೆ ಡೌಟ್ ಬರ್ತಿದ್ದೀರಿ. ತೇಜ, ವೆಹಿಕಲ್ ತೆಗಿ, ಸರ್ಚ್ ಮಾಡೋಣ. ಎಸ್ ಮ್ಯಾಮ್. ಬಾ. ವಾಣಿ, ಎಲ್ಲಿಗೆ ಹೋಗಿದೆ ನೀನು? ಮಾತಾಡು ವಾಣಿ. ಆಂಟಿ ನಿನ್ಗೋಸ್ಕರನೇ ಪ್ರಾಕ್ಟೀಸ್ ಮಾಡದೆ ವೇಟ್ ಮಾಡ್ತಿದ್ದಾರೆ. ನೀನ್ ಈ ತರ ಸೈಲೆಂಟ್ ಆಗಿದ್ರೆ ಹೇಗೆ? ಪ್ರಾಪ್ಸ್ಗೆ ಅಂತ ಹೇಳಿ ಯಾಕೆ ಇಷ್ಟೊಂದು ಲೇಟ್ ವಾಣಿ? ಮೇಡಮ್ ನಾವು ಎಷ್ಟೊಂದು ಟೆನ್ಷನ್ ಮಾಡ್ಕೊಂಡ್ವಿ ಗೊತ್ತಾ? ಕ್ಷಮಿಸಿ ಅಮ್ಮೋರೆ, ತುಂಬಾ ಟ್ರಾಫಿಕ್ ಇಂದ ಬರೋದ್ ತಡ ಆಗೋಯ್ತು.
ವಾಣಿ, ಕೊನೆ ಪಕ್ಷ ಫೋನ್ ಆದ್ರೂ ಮಾಡ್ಬೇಕಲ್ವಾ? ರಾಹುಲ್ ಫೋನ್ ನೋಡಿದ್ರೆ ಸ್ವಿಚ್ ಆಫ್ ಆಗಿದೆ. ನಿನಗ್ ಫೋನ್ ಮಾಡಿದ್ರೆ ರಿಸೀವೇ ಮಾಡ್ತಾ ಇಲ್ಲ ನೀನು. ಅಂದ್ರೆ ಇಲ್ಲಿಗೆ ಬರ್ತಿದ್ನಲ್ಲ ಅಂತ. ಪ್ರಾಪ್ಸ್ಗೋಸ್ಕರ ಹೋಗಿದ್ದೆ ಅಂದೆ, ಮತ್ತೆ ಬರೀ ಕೈಯಲ್ಲಿ ಬಂದಿದ್ಯಲ್ಲ, ಏನು ತಗೊಳ್ಳಿಲ್ವಾ? ತಗೊಂಡಿದ್ದೀನಮ್ಮ, ಕಾರಲ್ಲಿದೆ. ಕಾರಲ್ಲಿದ್ಯಾ? ಅಮ್ಮ, ರಾಹುಲ್ ಎಲ್ಲಿ? ಸ್ಪೀಕ್ ಔಟ್ ವಾಣಿ. ಹೀಗೆ ಮೌನವಾಗಿದ್ರೆ ಹೇಗೆ? ನಮಗ್ ನಿಜ ಹೇಗ್ ಗೊತ್ತಾಗುತ್ತೆ? ರಾಹುಲ್ ನಿನ್ನನ್ನ ಡ್ರಾಪ್ ಮಾಡಿ ಎಲ್ಲಿಗಾದ್ರೂ ಹೋಗಿದಾನಾ? ರಾಹುಲ್ ನಿನ್ ಜೊತೆ ಬರ್ಲಿಲ್ವಾ? ಬಂದ್ರಮ್ಮ, ಆಫೀಸಿಂದ ಯಾವುದೋ ಫೋನ್ ಬಂದಿದ್ದಕ್ಕೆ ಹೊರಟೋದ್ರು. ಫೋನ್? ಯೂನಿವರ್ಸಿಟಿಗೆ ಸಂಬಂಧಪಟ್ಟ ಹಾಗೆ ಯಾವುದೋ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಸಬ್ಮಿಟ್ ಮಾಡಬೇಕು ಅಂತಿದ್ರು, ಅದೇನಾ? ಹೌದಮ್ಮ, ಅದೇನೆ ಅದೇ. ಅದನ್ನೆಲ್ಲ ಆಮೇಲೆ ನೋಡ್ಬಹುದಿತ್ತಲ್ಲ ವಾಣಿ, ಅದಕ್ಕೆ ಈಗೇನು ಅರ್ಜೆಂಟ್ ಇತ್ತು? ಅಂದ್ರೆ ಎಂಟೈರ್ ಪ್ರೊಸೆಸ್ ಡಿಲೇ ಆಗುತ್ತೆ ಅಂತ ಹೋಗಿರ್ತಾನೆ ಮೇಡಮ್. ಬೆಳಿಗ್ಗೆನೆ ಬಂದ್ಬಿಡ್ತೀನಿ ಅಂತ ಹೇಳಿದಾರಮ್ಮವ್ರೆ. ಸರಿ ಸರಿ, ನಾಳೆ ನಾವಿಬ್ರು ಸೇರಿ ಡಾನ್ಸ್ ಪರ್ಫಾರ್ಮ್ ಮಾಡ್ಬೇಕಲ್ವಾ? ನೆನ್ಪಿದೆ ತಾನೆ? ಹಾ, ನೆನ್ಪಿದ್ಯಮ್ಮ. ನೀನ್ ಫ್ರೆಶ್ ಅಪ್ ಆಗಿ ರೆಡಿ ಆಗು, ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋಣ. ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ? ಟೈಮ್ ಸರಿಯಾಗಿ ಬಂದೆ, ಸರಿ ಹೋಯ್ತು. ನನ್ ಬಗ್ಗೆ ಬೇಡಿ ನವ್ಯಮ್ಮ. ಅಲ್ಲಿ ರಾಹುಲ್ ಅವರು ಪೊಲೀಸ್ ಸ್ಟೇಷನ್ ಅಲ್ಲಿ ಎಷ್ಟು ಕಷ್ಟ ಪಡ್ತಿದ್ದಾರೆ. ಸರ್ಸು, ನಿಜ ಗೊತ್ತಾಗ್ದೇನೆ ಅಣ್ಣನ ಹೇಗ್ ತಾನೇ ಸೇವ್ ಮಾಡೋದು? ನಂಗೇನು ಅರ್ಥ ಆಗ್ತಿಲ್ಲಮ್ಮ. ನಾನು ಹೋಗಲ್ಲ ಅಂತ ಎಷ್ಟೇ ಹೇಳಿದ್ರು ರಾಹುಲ್ ಅವರು ಕೇಳ್ದೇನೆ ನನ್ನ ಬಲವಂತವಾಗಿ ಹೊರಗಡೆ ಕಳಿಸ್ಬಿಟ್ರು. ಅಮ್ಮವ್ರ ಗೆಲುವಿಗಿಂತ ನಮ್ಗೆ ಬೇರೆ ಯಾವುದು ಮುಖ್ಯ ಅಲ್ಲ ಅಂತ ಹೇಳಿದ್ರು. ಸರ್ಸು, ಅಣ್ಣ ಹೇಳಿದ್ದು ನಿಜಾನೇ. ಮೊದಲು ಈ ಕಾಂಪಿಟೇಷನ್ ಅಲ್ಲಿ ಮೇಡಮ್ ವಿನ್ ಆದ್ರೆ ಆಮೇಲೆ ಏನೋ ಒಂದ್ ಮಾಡಿ ಮೇಡಮ್ಗೆ ನಿಜ ಗೊತ್ತಾಗ್ದಿರೋ ಹಾಗೆ ಅಣ್ಣನ ರಿಲೀಸ್ ಮಾಡಿಸಿದ್ರಾಯ್ತು, ಸರಿನಾ? Welcome to second day of our cultural celebrations. ನಿನ್ನೆ ಅದ್ಭುತವಾದ ಪರ್ಫಾರ್ಮೆನ್ಸ್ಗಳನ್ನ ನೋಡಿ ತುಂಬಾ ಎಂಜಾಯ್ ಮಾಡಿದೀರಾ. ಇವತ್ತು ಅದಕ್ಕೆ ಮೀರಿದ ಡ್ಯಾನ್ಸ್ಗಳಿಂದ, ಟ್ಯಾಲೆಂಟ್ಗಳಿಂದ ನಿಮ್ಮನ್ನ ಮನರಂಜಿಸಕ್ಕೆ ನಮ್ಮ ಪಾರ್ಟಿಸಿಪೆಂಟ್ಸ್ ರೆಡಿ ಇದ್ದಾರೆ. ಈಗ ನಮ್ಮ ಮುಂದೆ ಬರ್ತಾ ಇರೋದು ನಟಕುಮಾರಿ ಅವರು ಮತ್ತು ಅವ್ರ ಸೊಸೆ ಸುನಂದ ಅವರು.
ತನುಜ, ವಾಣಿ ಎಲ್ಲಿ ಹೋದ್ಲು? ಬೆಳಗ್ಗೆಯಿಂದ ಅವಳು ಕಾಣಿಸ್ತಾನೆ ಇಲ್ಲ. ಐ ಡೋಂಟ್ ನೋ ಮೇಡಮ್. ನಾನ್ ರೆಡಿಯಾಗಿ ಬರೋ ಅಷ್ಟರಲ್ಲಿ ಅವಳು ಇರ್ಲಿಲ್ಲ. ಎಲ್ಲಿ ಹೋಗಿರ್ಬೋದು ಅವಳು? ಆಂಟಿ, ವಾಣಿ ಮತ್ತೆ ಕಾಣಿಸ್ತಿಲ್ಲ. ಏನು? ಎಲ್ಲ ಕಡೆ ನೋಡಿದ್ಯಾ? ಯಾ ಆಂಟಿ, ರಾಹುಲ್ ಕೂಡ ಕಾಣಿಸ್ತಿಲ್ಲ. ರಾಹುಲ್ ಕೂಡ ಕಾಣಿಸ್ತಿಲ್ವಾ? ಓ ಗಾಡ್! ಏನಾಗಿದೆ ಇವ್ರಿಗೆಲ್ಲ? ಡಾನ್ಸ್ ಪ್ರೋಗ್ರಾಮ್ ಅಂದ್ರೆ ಒಂದು ಚೂರು ಇಂಟ್ರೆಸ್ಟೇ ಇಲ್ವಲ್ಲ. ಆಂಟಿ, ಆಲ್ರೆಡಿ ಸ್ಟೇಜ್ ಮೇಲೆ ಒಂದು ಪರ್ಫಾರ್ಮೆನ್ಸ್ ಆಗ್ತಿದೆ. ನೆಕ್ಸ್ಟ್ ನಿಮ್ದೇ ಅಂತಿದ್ದಾರೆ. ಈ ಟೈಮಲ್ಲಿ ಎಲ್ಲಿಗೆ ಹೋಗಿದ್ದಾಳೋ ಏನೋ. ನವ್ಯ, ವಾಣಿ ಎಲ್ಲಿ ಹೋಗಿದ್ದಾಳೆ? ನಿನಗೇನಾದ್ರೂ ಹೇಳಿ ಹೋಗಿದ್ದಾಳ? ಅಂದ್ರೆ ಮೇಡಮ್, ಯೂನಿವರ್ಸಿಟಿ ರಿಲೇಟೆಡ್ ಆಗಿ ಏನೋ ಸಿಗ್ನೇಚರ್ ಮಾಡಬೇಕು ಅಂತ ಅಣ್ಣ ಫೋನ್ ಮಾಡಿದ್ದಕ್ಕೆ ಹೋಗಿದ್ದಾಳೆ. ಏನಿದು? ಅವ್ರಿಗಿಷ್ಟ ಬಂದಾಗ ಅವರೆಲ್ಲ ಹೋಗ್ತಾನೆ ಇದ್ರೆ ಇಲ್ಲಿ ನಾನೇ ಆತಕ್ಕೆ? ನನ್ನ ಹತ್ರ ಒಂದು ಮಾತಾದ್ರೂ ಹೇಳಿ ಹೋಗ್ಬೋದಾಗಿತ್ತಲ್ಲ. ನಾನಿದೀನಿ ಅನ್ನೋದನ್ನ ಮರ್ತು ಹೋಗಿದ್ದಾರಾ? ಅಥವಾ ನನ್ನ ಅಗತ್ಯನೇ ಅವ್ರಿಗಿಲ್ವಾ? ವಾಗ್ದೇವಿ, ಕೋಪ ಮಾಡ್ಕೋಬೇಡ. ತಕ್ಷಣ ಹೋಗುವಂತ ಕೆಲಸ ಆಗಿರುತ್ತೆ, ಅದಕ್ಕೆ ಹೇಳ್ದೆ ಹೋಗಿರಬಹುದು. ನಿನ್ನೆ ರಾತ್ರಿ ಕೂಡ ಹಾಗೆ ಆಯ್ತಲ್ರಿ. ಕೊನೆ ಪಕ್ಷ ವಾಣಿ ಆದ್ರೂ ಮನೆಗೆ ಬಂದ್ಲು. ಆದ್ರೆ ರಾಹುಲ್ ಅಂತೂ ಅದ್ ಎಲ್ಲಿದನೋ ಏನಾಗಿದನೋ ನನ್ಗೇನು ಗೊತ್ತಾಗ್ತಾ ಇಲ್ಲ. ಏನಾದ್ರೂ ಕೇಳಿದ್ರೆ ಪ್ರಾಪ್ಸು ಅಫಿಷಿಯಲ್ ವರ್ಕ್ ಅಂತ ಹೇಳ್ಬಿಡ್ತಾರೆ. ಈಗ ನೋಡಿದ್ರೆ ಸಿಗ್ನೇಚರ್ ಅಂತ ಹೇಳ್ತಾ ಇದ್ದಾರೆ. ಇಷ್ಟಕ್ಕೂ ಏನ್ ನಡೀತಾ ಇದೆ ಇಲ್ಲಿ? ರಾಹುಲ್, ವಾಣಿ ಎಲ್ಲಿ ಹೊರಟಾಗಿದ್ದಾರೆ ಇವರು? ಯಾರೋ ಹೇಳಿದ ಮಾತು ಕೇಳಿ CCTV ಫುಟೇಜ್ ನೋಡಿ ಹೇಗೆ ಅರೆಸ್ಟ್ ಮಾಡ್ತೀರಾ ಸರ್? ಬೇಲ್ ಕೂಡ ಕೊಡಲ್ಲ ಅಂತ ಇದ್ದೀರಾ. ಇದು ನಿಮ್ಗೆ ಸರಿ ಅನ್ಸುತ್ತಾ? ನೋಡಿ ಸರ್, ಸೆಕ್ಷನ್ 420 ಚೀಟಿಂಗ್, 467 ಫೋರ್ಜರಿ ಆಫ್ ವ್ಯಾಲ್ಯೂಯಬಲ್ ಸೆಕ್ಯೂರಿಟೀಸ್, ಸೆಕ್ಷನ್ 468 ಫೋರ್ಜರಿ ಫಾರ್ ಚೀಟಿಂಗ್. ಈ ಸೆಕ್ಷನ್ಗಳ ಬಗ್ಗೆ ನನಗಿಂತ ಲಾಯರ್ ಆಗಿ ನಿಮಗೆ ಚೆನ್ನಾಗಿ ಗೊತ್ತಲ್ವಾ ಸರ್? ಫೇಕ್ ಸರ್ಟಿಫಿಕೇಟ್ನ ರೆಡಿ ಮಾಡೋದಷ್ಟೇ ಅಲ್ಲ, ಅದನ್ನ ಉಪಯೋಗಿಸಿ ಚೀಟ್ ಮಾಡೋದು ಕೂಡ ಅಪರಾಧನೇ. ನೀವೇನಾದರೂ ಮಾತಾಡಬೇಕು, ವಾದ ಮಾಡಬೇಕು ಅಂತ ಅನ್ಕೊಂಡ್ರೆ ಅವರನ್ನ ಕೋರ್ಟಲ್ಲಿ ಸಬ್ಮಿಟ್ ಮಾಡಿದ ಮೇಲೆ ನೋಡ್ಕೋಬೇಕಾಗತ್ತೆ. ದಯವಿಟ್ಟು ಪ್ಲೀಸ್ ಹೊರಡಿ. ಅದಲ್ಲ ಸರ್, ನಾನು ಹೇಳೋದನ್ನ ಕೇಳಿ, ನನ್ನ ಮಾತು ಕೇಳಿ ಸರ್. ಪ್ಲೀಸ್ ಏನಂದ್ರೆ ನಮಗೆ ತೊಂದರೆ ಮಾಡಬೇಡಿ. ನಮಗಿರೋ ಪ್ರೆಷರ್ ನಮಗೆ ಗೊತ್ತು. ಏನಾದರೂ ಇದ್ರೆ ನೀವು ಕೋರ್ಟಲ್ಲಿ ನೋಡ್ಕೊಳ್ಳಿ. ಅದಕ್ಕೂ ಮೀರಿ ನನಗೆ ತೊಂದರೆ ಕೊಡಬೇಡಿ. ಪ್ಲೀಸ್ ಹೊರಡಿ. ಲಾಯರ್ ಸಾಹೇಬ್ರೆ, ಲಾಯರ್ ಸಾಹೇಬ್ರೆ, ಲಾಯರ್ ಸಾಹೇಬ್ರೆ, ನಮ್ ರಾಹುಲ್ ಅವರನ್ನ ನೀವು ಹೊರಗಡೆ ಕರ್ಕೊಂಡು ಬರ್ತೀರಾ ಅನ್ಕೊಂಡ್ರೆ ನೀವೇ ಹೀಗೆ ಮೌನವಾಗಿ ಹೊರಗಡೆ ಬಂದ್ಬಿಟ್ರಲ್ಲ. ಕಷ್ಟನಮ್ಮ, ಬೇಲ್ ಸಿಗೋದು ಕಷ್ಟ ಆಗ್ಬೋದು. ಈ SI ತುಂಬಾ ಮೊಂಡ ಅನ್ಸುತ್ತೆ. ಕೋರ್ಟಲ್ಲಿ ಕೇಸ್ ಸಬ್ಮಿಟ್ ಮಾಡಿದ್ಮೇಲೆ ನಾನು ಏನಾದರೂ ಮಾಡ್ಬೋದು, ಆದ್ರೆ ಇವಾಗ ಹೊರಗಡೆ ಕರ್ಕೊಂಡು ಬರೋದು ತುಂಬಾ ಕಷ್ಟನಮ್ಮ. ಹಾಗೇನಿಲ್ಲ ಲಾಯರ್ ಸಾಹೇಬ್ರೆ, ನೀವ್ ಹಾಗೆ ಹೇಳ್ಬೇಡಿ, ಹಾಗೆ ಮಾತಾಡ್ಬೇಡಿ. ನಮ್ ರಾಹುಲ್ ಅವರು ಯಾವ ತಪ್ಪು ಮಾಡಿಲ್ಲ. ಅವ್ರಿಗೆ ಶಿಕ್ಷೆ ಆಗೋದು ನ್ಯಾಯನೇ ಅಲ್ಲ ಸಾಹೇಬ್ರೆ. ನೀವೇನೊಂದ್ ಮಾಡಿ ನಿಮಗ್ ಕೈ ಮುಗಿತೀನಿ, ಕಾಲಿಗೆ ಬೀಳ್ತೀನಿ. ಇದಳಮ್ಮ, ಹಾಗೆಲ್ಲ ಬೀಳ್ಬಾರ್ದು. ಇದಕ್ಕಿರೋದು ಒಂದೇ ದಾರಿ. ಯಾರಾದ್ರೂ ಗೊತ್ತಿರೋ ಮಂತ್ರಿ ಹತ್ರ ಈ SIಗೆ ಫೋನ್ ಮಾಡಿಸಿದ್ರೆ ಏನಾದ್ರೂ ಫಲ ಸಿಗ್ಬೋದೇನೋ ಅಂತ ಅನಿಸ್ತಿದೆ. ಅದನ್ನ ಮೀರಿ ಬೇರೆ ಆಪ್ಷನ್ ಇಲ್ಲಮ್ಮ.
ಮಂತ್ರಿಗಳ ಹತ್ರ ರಾಹುಲ್ ಅವ್ರ ಬಗ್ಗೆ ಮಾತಾಡಿದ್ರೆ ಅಮ್ಮವ್ರಿಗೆ ವಿಷಯ ಗೊತ್ತಾಗ್ಬಿಡುತ್ತೆ. ಎಷ್ಟೋ ವರ್ಷಗಳ ಕನಸನ್ನ ಒಡೆದು ಹಾಕಿ ತಕ್ಷಣ ಅಲ್ಲಿಂದ ಬಂದ್ಬಿಡ್ತಾರೆ. ಅಮ್ಮವ್ರಿಗೆ ನಿಜ ಗೊತ್ತಾಗ್ಬಿಡುತ್ತೆ. ಹಾಗಾಗೋದಕ್ಕೆ ಅವಕಾಶ ಕೊಡಬಾರ್ದು. ಲಾಯರ್ ಸಾಹೇಬ್ರೆ, ನೀವೇ ಏನೋ ಒಂದು ಯೋಚನೆ ಮಾಡಿ. ಎಷ್ಟೋ ದಾರಿ ಇರುತ್ತಲ್ವಾ? ನಮ್ ರಾಹುಲ್ ಅವರನ್ನ ಹೊರಗಡೆ ಕರ್ಕೊಂಡು ಬರೋದಕ್ಕೆ ಯಾವುದೋ ಒಂದು ಮಾರ್ಗನ ಯೋಚನೆ ಮಾಡಿ ಸಾಹೇಬ್ರೆ. ನಿಮಗ್ ಕೈ ಮುಗಿತೀನಿ. ಸರ್ಸು ರಾಹುಲ್ ಅವರೇ, ಏನ್ ರಾಹುಲ್ ಅವರೇ, ಏನಾಯ್ತು? ಇನ್ನೇನಾಗಬೇಕು ಸರ್ಸು? ಮೇಡಮ್ ಡ್ಯಾನ್ಸ್ ಸ್ಟಾರ್ಟ್ ಆಗೋದಕ್ಕೆ ಇನ್ನೂ ಅರ್ಧ ಗಂಟೆ ಅಷ್ಟೇ ಟೈಮ್ ಇರೋದು. ಸರ್ಸು, ನೀನಿನ್ನೂ ಇಲ್ಲೇ ಇದ್ದು ನನ್ನ ಬಗ್ಗೆನೇ ಯೋಚನೆ ಮಾಡ್ತಿದ್ರೆ ಹೇಗೆ ಸರ್ಸು? ಸರ್ಸು, ನಾನು ಹೇಳ್ತಾ ಇರೋದು ನಿನಗೇನೆ. ನಾನು ಹೇಳಿದ್ ಕೇಳಿಸ್ತಾ ಇಲ್ವಾ? ಹೇಗ್ ಹೋಗ್ಲಿ ರಾಹುಲ್ ಅವರೇ? ಅಮ್ಮವ್ರು ನಿಮ್ ಬಗ್ಗೆ ಕೇಳಿದ್ರೆ ನೀವ್ ಎಲ್ಲಿದ್ದೀರಾ ಅಂತ ಹೇಳಿ. ಪೊಲೀಸ್ ಅವ್ರು ಯಾಕೆ ಕರ್ಕೊಂಡು ಹೋದ್ರು ಅಂದ್ರೆ, ಈಗ ಹೇಗೋ ಏನೋ ಸುಳ್ಳು ಹೇಳಿ ತಪ್ಪಿಸ್ಕೊಂಡ್ರು ಆಮೇಲೆ ನಿಜ ಅಂತ ತಿಳ್ಕೊಳ್ಳೋದು ಅಮ್ಮವ್ರಿಗೆ ದೊಡ್ಡ ಕಷ್ಟ ಏನಲ್ಲ. ಏನ್ ಮಾಡ್ಬೇಕು, ಎಲ್ಲಿಗೆ ಹೋಗ್ಬೇಕು, ಎಲ್ಲಿರ್ಬೇಕು ಅರ್ಥನೇ ಆಗ್ತಿಲ್ಲ ನನ್ಗೆ. ಸರ್ಸು ಪ್ಲೀಸ್, ನಮ್ಮೆಲ್ಲರ ಜೀವನಕ್ಕಿಂತ ನಮಗೆ ಮೇಡಮ್ ಗೆಲ್ಲೋದೇ ಮುಖ್ಯ ಅಂತ ಹೇಳ್ತಾ ಇದ್ದೀನಲ್ಲ. ಆದ್ರೂ ನೀನು ಅರ್ಥ ಮಾಡ್ಕೊಳ್ದೆ ಇನ್ನು ಯಾಕೆ ಹೀಗೆ ಮಾತಾಡ್ತಾ ಇದೀಯ? ಸರ್ಸು, ನನಗೇನಾಗುತ್ತೆ ಹೇಳು? ಏನೂ ಆಗೋದಿಲ್ಲ. ನನ್ನ ಮಾತು ಕೇಳು. ನಿನ್ ಮೇಡಮ್ ಹತ್ರನೇ ಇದ್ದು ಅವ್ರನ್ನ ಗೆಲ್ಸು. ಸರ್ಸು, ಇನ್ನೇನು ಯೋಚನೆ ಮಾಡಬೇಡ. ಸರ್ಸು ಪ್ಲೀಸ್ ಸರ್ಸು, ನೀನ್ ಮೊದಲು ಹೋಗು. ಆಂಟಿ, ಬೇರೆಯವರ ಪರ್ಫಾರ್ಮೆನ್ಸ್ ಇನ್ನೇನು ಫಿನಿಶ್ ಆಗುತ್ತೆ. ನೆಕ್ಸ್ಟ್ ನೀವೇ ರೆಡಿ ಆಗಿರಬೇಕು. ಅದೇ ನನಗೆ ಟೆನ್ಷನ್ ಆಗ್ತಿದೆ ಪ್ರೀತಿ. ವಾಣಿ ಬೇಗಿಲಿಗೆ ಬಂದು ಡ್ರೆಸ್ ಚೇಂಜ್ ಮಾಡಿಕೊಂಡು ಮೇಕಪ್ ಮಾಡ್ಕೋಬೇಕು. ಇದಕ್ಕೆಲ್ಲ ಕೊನೆ ಪಕ್ಷ 20 ಮಿನಿಟ್ಸ್ ಆದರೂ ಬೇಕು. ಅವಳೇನೋ ಬೇಕು ಅಂತ ಮಾಡಿರೋ ಹಾಗೆ ಹೀಗೆ ಕೋಪ ಮಾಡ್ಕೋತಿದ್ಯಲ್ಲ ವಾಗ್ದೇವಿ. ನಾನು ಕೋಪ ಮಾಡ್ಕೊಳ್ತಾ ಇಲ್ಲ ರೀ. ಈ ಪರ್ಫಾರ್ಮೆನ್ಸು ಪ್ರೋಗ್ರಾಮ್ ಬಗ್ಗೆ ಸ್ವಲ್ಪ ಕೂಡ ಸೀರಿಯಸ್ನೆಸ್ ಇಲ್ಲ ಅಂದ್ರೆ ಹೇಗೆ ಅಂತ ನಾನು ನಿಮ್ಗೆ ಕೇಳ್ತಾ ಇದ್ದೀನಿ ಅಷ್ಟೇ. ಇಲ್ಲ ಮೇಡಮ್, ವಾಣಿ ಯಾವತ್ತು ಕನ್ಸಲು ಹಾಗೆ ಮಾಡೋಳಲ್ಲ. ಮೇ ಬಿ ಏನಾದರೂ ಅನ್ಕೊಳ್ತಿರೋ ಪ್ರಾಬ್ಲಮ್ ಬಂದಿರ್ಬೋದೇನೋ. ಅನ್ಕೊಳ್ದಿರೋ ಪ್ರಾಬ್ಲಮ್ ಅಲ್ಲ ತೇಜ, ಪರ್ಫೆಕ್ಟ್ ಆಗಿ ಕ್ರಿಯೇಟ್ ಮಾಡಿರೋ ಪ್ಲಾನ್. ನಿಜಾನ ತಿಳ್ಕೋಬೇಕು ಅಂತ ಆಂಟಿ ಎಷ್ಟು ಆಸೆ ಪಡ್ತಿದಾರೋ ಅದಕ್ಕಿಂತ ಜಾಸ್ತಿ ಎಕ್ಸೈಟೆಡ್ ನಾನಿದೆ. ಈ ಸಾರಿ ನಾನು ಕೂಡ ಆರ್ಗನೈಸರ್ ಆಗಿರೋದ್ರಿಂದ ಪ್ರತಿ ವಿಷಯದಲ್ಲಿ ನನ್ನ ಮಾರ್ಕ್ ಕಾಣಿಸೋ ಹಾಗೆ ಮಾಡೇ ಮಾಡ್ತೀನಿ.
ವಾಗ್ದೇವಿ ಅವರೇ, ಇನ್ನೂ ಇಲ್ಲೇ ಇದ್ದೀರಾ? ಪರ್ಫಾರ್ಮೆನ್ಸ್ ನಿಮ್ದೆ ಅಂತ ಯಾರು ನಿನಗೆ ಹೇಳಿಲ್ವಾ ಏನೋ? ವಾಣಿ ಎಲ್ಲಿದ್ದಾಳೆ? ವಾಣಿ ಎಲ್ಲಿದ್ದಾಳ? ನನಗೇನು ಗೊತ್ತು ಅಂತ ನನ್ನನ್ನು ಕೇಳ್ತಾ ಇದೀಯಾ? ನಿನಗೆ ಗೊತ್ತಿರೋದು. ನನ್ನ ಮೇಲೆ ಹಾಗೆ ಸಾಧಿಸೋದಕ್ಕೋಸ್ಕರನೇ ರಾಹುಲ್ ವಾಣಿನ ನೀನೇ ಏನೋ ಮಾಡಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಕಮಾನ್ ವಾಗ್ದೇವಿ, ನಾನೇನ್ ಮಾಡ್ತೀನಿ? ಅದರ ಅಗತ್ಯ ನನಗೇನಿದೆ? ಸ್ಪರ್ಧೆಗೆ ಭಯ ಪಟ್ರೆ ಸೈಲೆಂಟ್ ಆಗಿ ಇಲ್ಲಿಂದ ಹೊರಟು ಹೋಗು. ನಾನೇ ಏನು ಅಂತ ಹೇಳಿ ಮ್ಯಾನೇಜ್ ಮಾಡ್ತೀನಿ. ಅದನ್ನ ಬಿಟ್ಟು ಏನೋ ಸಿಲ್ಲಿ ರೀಸನ್ ಹೇಳ್ತಾ ಇದೀಯಾ? ನನ್ನನ್ನು ಕೇಳೋದು, ನನ್ನ ಮೇಲೆ ಕೂಗಾಡೋದಲ್ಲ. ನಿನ್ನ ಮನೆಗೂ ನಿನ್ನ ಆಫೀಸ್ಗೂ ಹೋಗಿ ನೋಡು, ಏನಾದ್ರೂ ಕ್ಲೂ ಸಿಗುತ್ತೋ ಏನೋ. ಆದ್ರೂ ನಿಜವಾಗ್ಲೂ ಅವ್ರನ್ನ ಏನಾದ್ರೂ ಮಾಡಬೇಕು ಅಂದ್ಕೊಂಡಿದ್ರೆ ನಿನ್ನೆಯಿಂದ ನೀನು ಇಲ್ಲಿರ್ತಾನೆ ಇರಲಿಲ್ಲ. ಮೇಡಮ್, ನಿಮ್ಮನ್ನು ಕರೀತಿದ್ದಾರೆ. ಯಾ, ಕಮಿಂಗ್. ವಾಗ್ದೇವಿ, ಇಲ್ಲೇ ಇದ್ರೆ ನಿನಗೇನು ಗೊತ್ತಾಗಲ್ಲ. ಹುಡುಕು, ಕಂಡುಹಿಡಿ. ಓ ಗಾಡ್. ವಾಣಿ ಎಲ್ಲಿದೆಯಾ? ಬೇಗ ಬಾ. ಹಲೋ ಸರ್ಸು, ಎಲ್ಲಿದ್ಯಾ? ಇಲ್ಲೇ ಪೊಲೀಸ್ ಸ್ಟೇಷನ್ ಹತ್ರ. ನಮ್ಮ ಮೇಡಮ್ ನಿನಗೋಸ್ಕರ ವೇಟ್ ಮಾಡ್ತಿದ್ದಾರೆ. ಒಂದ್ ಕಡೆ ಪರ್ಫಾರ್ಮೆನ್ಸ್ಗೆ ಟೈಮ್ ಆಗ್ತಿದೆ. ಇಲ್ಲಿವರೆಗೂ ಏನೋ ಒಂದ್ ಹೇಳಿ ಮ್ಯಾನೇಜ್ ಮಾಡಿದೀನಿ. ಆದ್ರೆ ಇನ್ನೂ ಲೇಟ್ ಆದ್ರೆ ತುಂಬಾ ಕಷ್ಟ ಆಗುತ್ತೆ. ನೀನ್ ಹೇಗಾದ್ರೂ ಮಾಡಿ ಬೇಗ ಬಂದ್ಬಿಡು ಸರ್ಸು. ರಾಹುಲ್ ಅವರು ಒಳಗಡೆ ಇದ್ದಾರಮ್ಮ. ಅವರನ್ನ ಬಿಟ್ಟು ಬರೋದಕ್ಕಾಗ್ತಿಲ್ಲ ನನ್ಗೆ. ಒಂದ್ ವೇಳೆ ಅಲ್ಲಿಗೆ ಬಂದ್ರೆ ಅಮ್ಮೋರು ರಾಹುಲ್ ಅವ್ರ ಬಗ್ಗೆ ಕೇಳಿದ್ರೆ ನಾನು ಏನ್ ಹೇಳಮ್ಮ? ಸರ್ಸು ಪ್ಲೀಸ್, ಮೇಡಮ್ಗೆ ಏನೋ ಒಂದ್ ಹೇಳಿ ಮ್ಯಾನೇಜ್ ಮಾಡೋಣ. ಅಣ್ಣನ್ ಕೂಡ ಹೊರಗಡೆ ಕರ್ಕೊಂಡ್ ಬರೋಣ. ನೀನ್ ಮಾತ್ರ ಬೇಗ ಇಲ್ಲಿಗೆ ಬಾ ಸರ್ಸು. ಇಲ್ಲ ಅಂದ್ರೆ ಎಷ್ಟು ವರ್ಷದ ಮೇಡಮ್ ಕನ್ಸು ನಿನ್ನಿಂದ ದೂರ ಆಗುತ್ತೇನೋ ಅಂತ ನನಗನ್ನಿಸ್ತಿದೆ. ಅಣ್ಣನ ಬಗ್ಗೆ ಯೋಚನೆ ಮಾಡ್ದೆ ಫಸ್ಟ್ ಮೇಡಮ್ನ ಸ್ಟೇಜ್ ಹತ್ತಿಸ್ಬಿಡೋಣ. ನೀನ್ ಮಾತ್ರ ಇಲ್ಲಿಗೆ ಬಂದ್ಬಿಡು, ಆಮೇಲೆ ಅಣ್ಣನ ಬಗ್ಗೆ ಯೋಚನೆ ಮಾಡೋಣ. ಅಣ್ಣ ಅಂದ್ರೆ ನನ್ಗೂ ಕೂಡ ಇಷ್ಟನೇ ಸರ್ಸು. ಬಟ್ ಇವಾಗ ಪರಿಸ್ಥಿತಿ ನಮ್ ಕೈಯಲ್ಲಿಲ್ಲ. ನನ್ ಮಾತ್ ಕೇಳು ಸರ್ಸು. ಅಣ್ಣನ ಬಗ್ಗೆ ನನ್ಗೂ ಬೇಜಾರಾಗ್ತಿದೆ. ಆದ್ರೆ ನೀನ್ ಇವಾಗ ಇಲ್ಲಿಗೆ ಬರ್ಲಿಲ್ಲ ಅಂದ್ರೆ ಪ್ರಾಬ್ಲಮ್ ಇನ್ನೂ ದೊಡ್ಡದಾಗತ್ತೆ ಅನಿಸ್ತಿದೆ. ಅರ್ಥ ಮಾಡ್ಕೋ ಸರ್ಸು, ಬೇಗ ಬಾ ಪ್ಲೀಸ್. ನಮ್ಮಿಂದ ಮೇಡಮ್ ಕನ್ಸು ದೂರ ಆಗ್ಬಾರ್ದಲ್ವಾ? ಅದಕ್ಕೆ ಹೇಳ್ತಾ ಇದ್ದೀನಿ, ಪ್ಲೀಸ್ ಸರ್ಸು. ಸರಿನಮ್ಮ, ಬರ್ತೀನಿ ಬರ್ತೀನಿ ನವ್ಯಮ್ಮ. ಕೋಪರೇಷನ್ ಮೋಟಿವೇಶನ್ ನೋಡ್ತಾ ಇದ್ರೆ ಆ ಸರಸ್ಸು ಎಲ್ಲಿ ಬಂದ್ಬಿಡ್ತಾಳೋ ಅನಿಸ್ತಿದೆ. ಸರಸ್ಸು ಬಂದ್ರೆ ನಮ್ಮ ಪ್ರಾಬ್ಲಮ್ ಅಷ್ಟೇ ಅಲ್ಲ, ನನ್ನ ಫೇಟೇ ಬದಲಾಗೋಗುತ್ತೆ. ಹೇಗಾದ್ರೂ ಸರಿ ಅವಳನ್ನ ತಡಿಬೇಕು. ಆ ಸರಸ್ಸು ಇಲ್ಲಿಗೆ ಬರ್ತಿರೋ ಹಾಗೆ ಮಾಡಬೇಕು. ಹೇಳಿ ಮೇಡಮ್. ಹಾಯ್ ಭುವನೇಶ್, ನಿನಗೊಂದು ಹುಡುಗಿ ಫೋಟೋ ಕಳಿಸ್ತೀನಿ. ಆ ಹುಡುಗಿ ಈಗಷ್ಟೇ ಪೊಲೀಸ್ ಸ್ಟೇಷನಿಂದ ನಾನಿರೋ ಆಡಿಟೋರಿಯಂ ಜಾಗಕ್ಕೆ ಬರ್ತಿದ್ದಾಳೆ. ನೀನು ಏನು ಮಾಡ್ತೀಯೋ ನನಗೆ ಗೊತ್ತಿಲ್ಲ.
ಅವಳದ್ ಎಲ್ಲಿಗೆ ಹೋದ್ರು ಏನಾಗ್ ಹೋದ್ರೂ ಪರವಾಗಿಲ್ಲ, ಇಲ್ಲಿಗೆ ಮಾತ್ರ ಬರ್ಕೊಡುದು. ನಾವು ನೋಡ್ಕೋತೀವಿ. ಏಯ್ ನಡೀರೋ, ಮೇಡಮ್ ಕಾಲ್ ಮಾಡಿದ್ರು.